ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಆಷಾಢ ಶುಕ್ರವಾರದ 2ನೇ ಶುಕ್ರವಾರ ಆಗಿರುತ್ತೆ. ನಾನು ಮನೇಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಕ್ಕಳು ಕೂಡ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ನಾನು ಬಂದಿದ್ದೆ ದೊಡ್ಡಮ್ಮ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ. ಹೋದ್ವಾರ ಕೂಡ ಹಚ್ಚಿದ್ರಿಂದ ಇದು 2ನೇ ವಾರ, 3 ವಾರ ಕೂಡ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮತ್ತು ನಿಂಬೆಹಣ್ಣು ದೀಪನ ಯಾವಾಗಲೂ ರಾಹುಕಾಲದಲ್ಲಿ ಹಚ್ಚಬೇಕು ಅಂತಾರೆ. ಆದರೆ ಇವತ್ತು ನಾನೊಂದು ಸ್ವಲ್ಪ ಬೇಗನೆ ಹೋಗಿದ್ದೆ. ರಾಹುಕಾಲ ಇದ್ದಿದ್ದು 10:30ರಿಂದ. ಆದರೆ ನಾನೊಂದು 9 ಕಾಲಿಗೆಲ್ಲ ಹೊರಟ್ಬಿಟ್ಟೆ ದೇವಸ್ಥಾನಕ್ಕೆ. ಮೊದಲು ದೊಡ್ಡಮ್ಮ ದೇವಸ್ಥಾನಕ್ಕೆ ಹಚ್ಚಿಬಿಟ್ಟು ಅಲ್ಲಿ ಕೂಡ ಪ್ರಸಾದ ಕೊಡ್ತಾಯಿದ್ರು, ಪುಳಿಯೋಗರೆ ಕೊಡ್ತಾಯಿದ್ರು. ನನಗೆ ತುಂಬಾ ಇಷ್ಟ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಳ್ಳೋದು, ಮತ್ತು ಪುಳಿಯೋಗರೆ ಇಸ್ಕೊಳ್ಳೋದು ಅಂದರೆ ಇನ್ನೂ ತುಂಬ ಇಷ್ಟ. ಅಲ್ಲಿ ನಾನು ಪ್ರಸಾದ ಎಲ್ಲ ತೊಗೊಂಡು ಗಾಡೀಲೇ ಇಟ್ಟೆ ಹಾಗೆಯೇ. ಯಾಕಂದರೆ ನನಗೆ ಮತ್ತೆ ಬಿಸಿಲು ಮಾರಮ್ಮ ಟೆಂಪಲಲ್ಲಿ ಕೂಡ ಹಚ್ಚೋದಿತ್ತು ನಿಂಬೆಹಣ್ಣು ದೀಪನ. ಅಲ್ಲೂ ಕೂಡ ನಾನಿವತ್ತು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಲೇಟಾಗಿ ಅಂತ ಹೇಳ್ತಾ ಇದ್ದೀನಿ. ಬೇಗ ಹೋಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದ್ದರು, ಆವಾಗ ಬರ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಇವತ್ತು ಸ್ವಲ್ಪ ಬೇಗ ಹಚ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಅಂತ ಹೊರಟಿದ್ದೆ. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೊರಗಡೆ ಹೋಗಬೇಕು ಅಂತ. ತುಂಬ ದಿವಸದಿಂದ ಅನ್ನೋಕ್ಕಿಂತ 2 ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ನಮಗೆ ಕಾಲ ಕೂಡ ಬಂತು ಹೊರಗಡೆ ಹೋಗೋಕ್ಕೆ. ಹೊರಗಡೆ ಎಲ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ, ಮೈಸೂರನ್ನೇ ಸುತ್ತೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಕೂಡ ದೀಪ ಎಲ್ಲ ಹಚ್ಚಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟೆ. ನಾವು ಫಸ್ಟ್ ಅಂದ್ಕೊಂಡಿದ್ದು ಬಸ್ ಸ್ಟಾಪಲ್ಲಿ ಸಿಕ್ಬಿಟ್ಟು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸ್ವಲ್ಪ ಲೇಟ್ ಆಯಿತು. ನಾವು ಪ್ಲ್ಯಾನ್ ಮಾಡಿದ್ದು 11 o'clock, ಆದರೆ 11:30 ಆಯಿತು ನಾನು ಮನೆಯಿಂದ ಹೊರಡೋ ಅಷ್ಟರಲ್ಲಿ. ಫಸ್ಟ್ ಹೋಗಿದ್ದು ನಾವು ಸೆಂಟ್ ಫಿಲೋಮಿನಾಸ್ ಚರ್ಚ್ ಹತ್ರ ಹೋಗಿ ವೆಯ್ಟ್ ಮಾಡೋಣ ಅಂತ ಎಲ್ಲರೂ. ನನಗಿಂತ ಫಸ್ಟ್ ನನ್ನ 2 ಫ್ರೆಂಡ್ಸ್ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋದೆ. ಅದಾದಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಳು ಬರಬೇಕಿತ್ತು, ವಿದ್ಯಾಶ್ರೀ ಅಂತ. ಅವಳು ಕೂಡ ಸ್ವಲ್ಪ ತುಂಬಾ ಲೇಟ್ ಮಾಡಿದ್ಲು. ನಾವು ವೆಯ್ಟ್ ಮಾಡಿ ಸಾಕಾಯಿತು. ಯಾಕಂದರೆ ನಾನು ಹೇಳಿದ್ದೀನಿ ಫಸ್ಟೇ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬಂದುಬಿಡೋಣ ಅಂತ. ಇಲ್ಲ, ನಾನು ರಾಹುಕಾಲದಲ್ಲೇ ಹಚ್ಚಬೇಕು ಅಂದ್ಬಿಟ್ಟು ಅವಳೊಂದು ಸ್ವಲ್ಪ ಲೇಟ್ ಮಾಡಿಬಿಟ್ಲು. ಅದಕ್ಕೋಸ್ಕರ ಸ್ವಲ್ಪ ನಾವೆಲ್ಲ ಸಿಕ್ಕಿದ್ದು ಎಷ್ಟು ಗಂಟೆಗೆ ಅಂತ ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ ನಾನು. ಮುಂದೆ ಹೋಗ್ತಾ ನೋಡಿ, ನಾನು ಆಟೋ ಇಳಿದ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆಯೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸ್ಕೂಲ್ ಟೈಮಲ್ಲೆಲ್ಲ ನಾವು ಕೂಡ ಬಂದಿದ್ದೀವಿ, ಅದೇ ನೆನಪಾಗುತ್ತೆ. ಅದಾದಮೇಲೆ ನನ್ನ ಹೈದ್ರಾಬಾದ್ ಫ್ರೆಂಡ್ ಬಂದಿದ್ಲಲ್ಲ, ಅವಳನ್ನು ಕೂಡ ಓಡಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ವಿ, ಎಲ್ಲ ಪ್ಲೇಸಸ್ ವಿಸಿಟ್ ಮಾಡ್ಸೋಕ್ಕೆ. ಆವಾಗ ಕೂಡ ಚರ್ಚಿಗೆ ಹೋಗಿದ್ವಿ. ತುಂಬಾ ಪೀಸ್ಫುಲ್ ಅನಿಸುತ್ತೆ ಅಲ್ಲಿ ಹೋದರೆ, ಸೈಲೆಂಟಾಗಿರುತ್ತಲ್ವ. ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಟೈಮು. ಅದಾದಮೇಲೆ ಅವಳು ನಮಗೇ ಚಮಕ್ ಕೊಡ್ತಾ ಇದ್ದಾಳೆ, ಇಲ್ಲ ಲೇಟ್ ಆಯ್ತಲ್ವಾ, ನೀವು ವೆಯ್ಟ್ ಮಾಡಬೇಡಿ, ಎಲ್ಲ ಕಡೆ ಹೋಗಿರಿ, ಇನ್ನೊಂದು ಸರಿ ಸಿಗ್ತೀನಿ ಅಂತ. ನಾವು ಕೂಡ ಅಯ್ಯೋ ನಿಜವಾಗ್ಲೂ ಬರಲ್ವಾ ಅಂತ ಅಂದ್ಕೊಂಬಿಟ್ಟು, ಇಲ್ಲ ನಾವು ವೆಯ್ಟ್ ಮಾಡ್ತೀವಿ ಬಾ ಅಂತ ಹೇಳಿಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಸ್ವಲ್ಪ. ಇನ್ನೂ ಒಂದು ಸ್ವಲ್ಪ ತುಂಬಾ ಲೇಟ್ ಆಯ್ತಲ್ವ. ಸ್ವಲ್ಪ ನಂದು ಫೋನ್ದು ಟೆಂಪರ್ ಕೂಡ ಒಡೆದೋಗ್ಬಿಟ್ಟಿತ್ತು, ಫೋಟೋಸ್ ಕೂಡ ನೀಟಾಗಿ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳೋಣ ಬನ್ನಿ ಅಂದ್ಬಿಟ್ಟು ನಾವು ಅಲ್ಲೇ ಕೂತಿದ್ದವರು ಬಂದ್ವಿ ಮೀನಾ ಬಜಾರ್ ಕಡೆ. ಅಲ್ಲೇ ಹತ್ರನೇ ಇರೋದ್ರಿಂದ ಮೀನಾ ಬಜಾರ್ ಕಡೆ ಹೋದ್ವಿ. ಆದರೆ ಯಾವುದೂ ಶಾಪು ಓಪನ್ ಇರಲಿಲ್ಲ ಅವತ್ತು. ಫ್ರೈಡೇ ಆಗಿರೋದ್ರಿಂದ ಅವ್ರಿಗೆ ಕೂಡ ಕ್ಲೋಸ್ ಆಗಿತ್ತು, ಎಲ್ಲ ಶಾಪು ಕೂಡ ಕ್ಲೋಸ್ ಆಗಿತ್ತು. ಎಲ್ಲೋ ಓಪನ್ ಇತ್ತಷ್ಟೇ ಸ್ವಲ್ಪ. ನನಗೆ ಮೀನಾ ಬಜಾರ್ ಅಂದ ತಕ್ಷಣ ನನಗೊಂದು ಸ್ವಲ್ಪ ಕುಂದನ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಳ್ಳೋಣ ಅಂತ ಕರ್ಕೊಂಡು ಹೋದೆ ನನ್ನ ಫ್ರೆಂಡ್ಸ್ನ. ಅವರು ಇಲ್ಲ ಮೇಡಮ್ ಇವತ್ತು ಶಾಪ್ ಕ್ಲೋಸ್ ಇದೆ, ಸ್ವಲ್ಪನೇ ತೊಗೊಬೋದು, ಸ್ವಲ್ಪ ಆದರೆ ಬೇಗ ತೊಗೊಂಬಿಡಿ ಅಂತ ಹೇಳಿದ್ರು. ಹಾಗೆ ನಾನು ಮೀನಾ ಬಜಾರ್ ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇರ್ತಾರೆ ಗೊತ್ತಾ ಇಲ್ಲಿ. ಆದರೆ ಇವತ್ತು ಕ್ಲೋಸ್ ಆಗಿದೆ ಎಲ್ಲ ಶಾಪು. ಒಂದೇ ಮಧ್ಯ ಎಲ್ಲೋ ಒಂದಷ್ಟೇ ಓಪನ್ ಇದೆ. ನನಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಿಟ್ಟು ನಾವು ಹೊರಟ್ವಿ. ಮತ್ತು ಸೆಂಟ್ ಫಿಲೋಮಿನಾಸ್ ಚರ್ಚ್ ಹತ್ರ ಬಂದು ಮತ್ತೆ ಕೂಡ ಅವಳನ್ನ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಓಡಾಡ್ಕೊಂಡು ಬಂದ್ರು, ಅವಳು ಇನ್ನೂ ಬರೋಕ್ಕಾಗಿಲ್ಲ. ಫುಲ್ ರೆಡಿ ಆಗ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅವಳು, ಅದಕ್ಕೋಸ್ಕರ ಬಂದಿಲ್ಲ ಅಂತ ನಾವು ಹೀಗೇ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮಗೂ ಈ ಥರನೇ ಹೋಗ್ತಾ ಇದ್ವಿ ಅಲ್ವಾ, ಸ್ಕೂಲ್ ಟ್ರಿಪ್ಪು ಅದೇ ನೆನಪಾಗ್ತಾಯಿತ್ತು. ಕೇರಳ ಸೈಡ್ ಮಕ್ಕಳೆಲ್ಲ ಟ್ರಿಪ್ಸ್ ಎಲ್ಲ ಬಂದಿದ್ದರು. ಈ ಕಡೆ ಮೈಸೂರಲ್ಲಂತೂ ಫುಲ್ ಕೇರಳದವರೇ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕಡೆ ಯಾವುದೇ ಪ್ಲೇಸ್ ವಿಸಿಟ್ ಮಾಡೋಕ್ಕೂ ಕೂಡ ಅವರೇ ಜಾಸ್ತಿ ಕಾಣಿಸ್ತಾರೆ. ಅದಾದಮೇಲೆ ನೋಡಿ ಇವಾಗ ಎಷ್ಟು ಟೈಮ್ ಆಗಿದೆ ಅಂತ. ಅವಳು ಬಂದಿದ್ದು 1:20 ಆಗಿತ್ತು. ವೆಯ್ಟ್ ಮಾಡಿ ನಾವು ಕೂಡ ಮಾತಾಡಿ ಇಷ್ಟು ವರ್ಷದ್ದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಾತಾಡ್ತಾ ಕೂತಿದ್ವಿ. ಸ್ಕೂಲಲ್ಲಿ ಹಂಗಿತ್ತಲ್ವ, ಹಿಂಗಿತ್ತು, ಪಾಠ ಹಂಗೆ ಕೇಳ್ತಾ ಇದ್ವಿ, ಹಿಂಗೆ ಮಾಡ್ತಾಯಿದ್ವಿ ಅಂತ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಇವಳು ಬಂದಿದ್ದರಿಂದ ಒಳಗಡೆ ಹೋಗಿ ಚರ್ಚಲ್ಲಿ ವಿಸಿಟ್ ಮಾಡೋಣ, ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಒಳಗಡೆ ಫೋಟೋಸ್ ವೀಡಿಯೋಸ್ ಏನು ಇಲ್ಲ, ಅದಕ್ಕೋಸ್ಕರ ನಾನು ಅಲ್ಲೇನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ.
ನಾವು 3 ಜನ ಇಲ್ಲೇ ಇದ್ದೀವಿ, 3 ಜನ, ಆಯಿಷಾ ಮತ್ತು ನಾನು, ವಿದ್ಯಾಶ್ರೀ 3 ಜನನೂ ಮೈಸೂರಲ್ಲೇ ಇರೋದ್ರಿಂದ. ಒಬ್ಬಳು ಕೊಡನೂರಿಂದ ಬಂದಿದ್ಲಿ. ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಆದರೆ ಎಲ್ಲರೂ ಇವಾಗ ಹೇಳ್ತಿದ್ದಾರೆ ನಮಗೂ ಕೂಡ ಹೇಳಬೇಕಿತ್ತಲ್ವ ನೀವು ಅಂತ. ಆದರೆ ನಾವು ಎಲ್ಲರೂ ತುಂಬ ದಿವಸದಿಂದ ಕರಿತಾನೇ ಇದ್ದೀವಿ, ಆದರೆ ಯಾರು ಕೂಡ ಬರೋಕ್ಕಾಗಿಲ್ಲ. ಅಯ್ಯೋ ನನಗೆ ಆ ಡೇಟಿಗಾಗಲ್ಲ, ಈ ಡೇಟಿಗಾಗಲ್ಲ, ವೀಕೆಂಡಲ್ಲಿ ಆಗಲ್ಲ ಅಂದರೆ ಒಬ್ರು ಹೇಳ್ತಾರೆ, ವೀಕ್ ಡೇಸಲ್ಲಿ ಆಗಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಈ ಸರಿ ಯಾರಿಗೂ ಇನ್ಫಾರ್ಮೇ ಮಾಡಿರಲಿಲ್ಲ, ನಾವೇ 4 ಜನ ಮಾತಾಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ಫೋಟೋಸ್ ಎಲ್ಲ ನೋಡಿಬಿಟ್ಟು ಕೇಳ್ತಾಯಿದ್ರು, ಈ 4 ಜನನೇ ಹೋಗಿದ್ದೀರಾ, ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಮಗೂ ಹೇಳಿ ಅಂತ. ನೋಡೋಣ ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡ್ತೀವಿ ಅಂತ. ಇಷ್ಟು ವರ್ಷದಿಂದ ಎಷ್ಟು ಬಾಕಿ ಇತ್ತು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋದು ಫ್ರೆಂಡ್ಸ್ ಜೊತೆ, ಅಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ತುಂಬಾ ಖುಷಿಯಾಯಿತು, ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಾತುಗಳು ಎಷ್ಟೊಂದೆಲ್ಲ ಇತ್ತಲ್ವ, ಅದನ್ನೆಲ್ಲ ಮಾತಾಡಿಕೊಂಡು ನಾವೇ ಚಿಕ್ಕ ಮಕ್ಕಳ ಥರ ಆಗಿಬಿಟ್ಟಿದ್ವಿ. ನಮ್ಮ ಸ್ಕೂಲ್ ಲೈಫಲ್ಲಿ ನಾವು ಹೇಗಿರ್ತಿದ್ವಿ ಚೈಲ್ಡ್ಹುಡ್ಡಲ್ಲಿ ಆ ಥರನೇ ಆಗಿಬಿಟ್ಟಿದ್ವಿ ನಾವು. ನಾನು ಮಕ್ಕಳನ್ನೆಲ್ಲ ಎಲ್ಲರೂ ಬಿಟ್ಬಿಟ್ಟು ಬಂದಿದ್ವಿ, ಸ್ಕೂಲಿಗೆ ಹೋಗಿದ್ರಲ್ವ ಸ್ಕೂಲ್ ಟೈಮಲ್ಲಿ. ಅದಕ್ಕೋಸ್ಕರ ನಾವು ವೀಕ್ ಡೇಸಲ್ಲೇ ಹೋಗಿದ್ವಿ, ಮಕ್ಕಳು ಇಲ್ಲಾಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗತ್ತೆ ಅಂತ. ಚರ್ಚೆಲ್ಲ ವಿಸಿಟ್ ಮಾಡಿಕೊಂಡು ನಾವು ಹೋಗಿದ್ದು ಲೇಟ್ ಆಗಿತ್ತಲ್ವ, ಮಧ್ಯಾಹ್ನ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಊಟ ಮಾಡಿಕೊಂಡು ಹೋಗೋಣ ಬೇರೆ ಕಡೆ ಅಂದ್ಕೊಂಡ್ವಿ. ಪಯಣ ಪ್ಲ್ಯಾನ್ ಮಾಡಿದ್ವಿ ಫಸ್ಟು, ಆದರೆ ಪಯಣ ದೂರ ಆಗುತ್ತೆ ಮತ್ತು ನಮಗೆ ಲೇಟ್ ಕೂಡ ಆಗುತ್ತೆ ಸಂಜೆ ಮನೆಗೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಪಯಣ ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ ನಾವು ಬಂದಿದ್ದು ಮಧು ನಿವಾಸ್ ಅಂತ ಹೋಟೆಲಿಗೆ ಬಂದಿದ್ವಿ. ಇದು ನನ್ನ ಫ್ರೆಂಡಿಗೆ ಯಾರೋ ಒಬ್ಬರು ರೆಫರ್ ಮಾಡಿದರು ಅಂತ ಅಲ್ಲಿ ಕರ್ಕೊಂಡು ಬಂದಿದ್ಲು. ಫುಡ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ರಿಯಲಾಗಿ ಹೇಳಬೇಕು ಅಂದರೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾವು 2 ಪಲ್ಯ ತೊಗೊಂಡಿದ್ವಿ, ಸಬ್ಜಿ, ಒಂದು ಪನ್ನೀರು ಮತ್ತು ಒಂದು ಕಾಜು. ಅದ್ರಲ್ಲಿ ಕಾಜುನೇ ಇರಲಿಲ್ಲ ಅಂತಲೇ ಹೇಳ್ಬೋದು, ಕಾಜುನೂ ಸಿಗ್ತಿರಲಿಲ್ಲ. ಟೇಸ್ಟ್ ಕೂಡ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಮತ್ತು ಮಶ್ರೂಮ್ ಸೂಪ್ ತೊಗೊಂಡ್ವಿ, ಸೂಪ್ ಓಕೆ ಅಷ್ಟಕ್ಕೆ ಇತ್ತು. ಮತ್ತು ಬೇಬಿ ಕಾರ್ನ್ ಮಂಚೂರಿಯನ್ ತೊಗೊಂಡಿದ್ವಿ, ಬಿಲ್ಕುಲ್ ಚೆನ್ನಾಗಿರಲಿಲ್ಲ. ಏನಂದರೆ ಏನೋ ಒಂಥರ ಗಟ್ಟಿ ಆಗಿಬಿಟ್ಟಿತ್ತು, ಎಲ್ಲ ಆರೋಗಿತ್ತು, ಟೇಸ್ಟೇ ಕೊಡ್ತಿರ್ಲಿಲ್ಲ ಪಲ್ಯಗಳಾಗಿದ್ದು. ಯಾವುದು ಕೂಡ ನಮಗೆ ಅಷ್ಟೊಂದು ಫುಡ್ ಏನು ಇಷ್ಟ ಆಗಲಿಲ್ಲ. ಅಯ್ಯೋ ಇಷ್ಟೊಂದು ವರ್ಷ ಆದಮೇಲೆ ಸಿಕ್ಕಿದ್ದೀವಿ, ಫುಡ್ಡೇ ಚೆನ್ನಾಗಿಲ್ವಲ್ಲ, ಬೇರೆ ಹೋಟೆಲಿಗೆ ಹೋಗಬೇಕಿತ್ತು ಅಂತ ಅಂದ್ಕೊಂಡ್ವಿ. ಸ್ವಲ್ಪ ದೂರ ನಾವು ಕೂಡ ವೆಜ್ಜಿಗೆ ಅಷ್ಟು ಕಡಿಮೆ ಹೋಗೋದು, ಅದಕ್ಕೋಸ್ಕರ ಅಷ್ಟು ಗೊತ್ತಿರಲಿಲ್ಲ ಅಲ್ವಾ. ನನ್ನ ಫ್ರೆಂಡ್ ಇವತ್ತು ಶುಕ್ರವಾರ ಕೂಡ ಆಗಿತ್ತು, ಮತ್ತು ನನ್ನ ಫ್ರೆಂಡು ನಮ್ಮ ಜೊತೆ ಅವಳೊಬ್ಳು ವೆಜ್ ಇದ್ಲು, ಅವಳು ಕೂಡ ತಿನ್ನಲ್ಲ ಅಂದ್ಬಿಟ್ಟು ನಾವು ವೆಜ್ ಹೋಟೆಲನ್ನೇ ರೆಫರ್ ಮಾಡಿ ಅಲ್ಲಿಗೆ ಹೋದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅದೇ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ಬಂದಿದ್ದು ನಮ್ಮ ಮೈಸೂರಿನ ಫೇಮಸ್ ಅರಮನೆ. ಏನೋ ಒಂಥರ ಇಲ್ಲಿಗೆ ಬಂತು ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಆಗುತ್ತೆ. ಈ ರೋಡ್ ಕ್ರಾಸ್ ಮಾಡ್ತಿರ್ತೀವಲ್ವ ಅರಮನೆ ಮುಂದೆ, ಅದನ್ನು ನೋಡೋಕ್ಕೆ ಒಂಥರ ನನಗೆ ಯಾವಾಗ್ಲೂ ದೇವಸ್ಥಾನ ಅನಿಸ್ಬಿಡುತ್ತೆ. ಇದನ್ನು ನೋಡ್ತಾ ಇದ್ದರೆ ಕೈ ಮುಗಿಬೇಕು ಅನಿಸುತ್ತೆ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿರೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಎಂಟ್ರಿ ಟಿಕೆಟ್ ಎಷ್ಟು ಮಾಡಿದಾರೆ ಗೊತ್ತಾ, ಇವಾಗ ಫಸ್ಟು 100 ರೂಪೀಸ್ ಇತ್ತು, ಇವಾಗ 150 ರೂಪೀಸ್ ಆಗಿದೆ ಎಂಟ್ರಿ ಟಿಕೆಟು. ಆದರೆ ನಮಗೆ ಒಳಗಡೆ ಹೋಗಿ ಓಡಾಡೋ ಅಂಥ ಮೂಡಂತೂ ಇರಲಿಲ್ಲ. ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಹೊರಗಡೆ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅಲ್ಲೂ ಕೂಡ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿದ್ದಾರೆ, ಅಲ್ಲಿ 50 ರೂಪೀಸ್ ಕೊಟ್ಟರೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ. ಒಂದು ರೌಂಡ್ ಕರ್ಕೊಂಬರ್ತಾರೆ. ನಾನು ಅಂದ್ಕೊಂಡಿದ್ದೆ ಎಲಿಫೆಂಟ್ ಹತ್ರ ಕರ್ಕೊಂಡು ಹೋಗ್ತಾರೆ, ಎಲಿಫೆಂಟ್ ಎಲ್ಲ ತೋರಿಸ್ಕೊಂಬರ್ತಾರೆ ಅಂತ. ದಸರಾ ಎಲಿಫೆಂಟ್ಸ್ ಎಲ್ಲ ಇನ್ನೂ ಬಂದಿಲ್ಲ, ಆದರೆ ಇಲ್ಲೇ 2 ಅರಮನೆ ಎಲಿಫೆಂಟ್ಸ್ ಇರುತ್ತೆ, 2 ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಇದು ಅರಮನೆ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಂದ ಫುಲ್ ಅರಮನೆನ ಒಂದು ರೌಂಡ್ ಕರ್ಕೊಂಡು ಬರ್ತಾರೆ. ನಮಗೆ ಓಡಾಡೋಕ್ಕೆಲ್ಲ ಆಗಲ್ಲ, ಫುಲ್ ಸುತ್ತಕ್ಕೆಲ್ಲ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಕೂಡ ಅದನ್ನೇ ತೊಗೊಂಡ್ವಿ. ಆವಾಗ ತಾನೇ ಊಟ ಮಾಡಿರೋದ್ರಿಂದ ಎಲ್ಲೂ ಕೂಡ ನಮಗೆ ಓಡಾಡೋಂಥ ಶಕ್ತಿ ಇರಲಿಲ್ಲ, ನಮಗೆ ಮಾತೇ ನಿಲ್ಲಿಸ್ತಿರ್ಲಿಲ್ಲ. ನಾವು ಅಷ್ಟು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅರಮನೆ ಈ ಥರ ಎಂಟ್ರೆನ್ಸ್ ಮುಂದೆ ಕರ್ಕೊಂಬರ್ತಾರಲ್ವ, ಆವಾಗ ಒಂದು ಸ್ವಲ್ಪ ನಮಗೆ ಟೈಮ್ ಕೊಡ್ತಾರೆ ಫೋಟೋಸ್ ತೊಗೊಳಕ್ಕೆ. ಅದು ಏನು ಒಂದು 3 ಮಿನಿಟ್ಸು ಕೊಡಲ್ಲ, ಒಂದು ಸ್ವಲ್ಪ ಟೈಮಲ್ಲಿ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಬಿಟ್ಟು ನಾವು ಮತ್ತೆ ವೆಹಿಕಲ್ನ ಹತ್ಕೊಂಡ್ರೆ ಫುಲ್ 1 ರೌಂಡ್ ಕರ್ಕೊಂಬರ್ತಾರೆ. ಜನ ಖಾಲಿನೇ ಇದ್ದರು, ಅಷ್ಟೊಂದು ಬಿಸಿಲು ಇರಲಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಒಂದು ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ಟಾಂಗಾ ರೈಡ್ ಕೂಡ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಕುದುರೆ ಸವಾರಿ ಕೂಡ ಹೋಗಿದ್ದೀವಿ. ಫುಲ್ ವೀಡಿಯೋಸ್ನ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸುಂದರವಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಮೈಸೂರು ಅರಮನೆ.
ಸುತ್ತ ಎಲ್ಲ ಕಡೆ ನೋಡಿದ್ರು ಒಂದೇ ಥರ ಕಾಣುತ್ತೆ. ಮತ್ತು ಗ್ರೀನರಿಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ, ಗಿಡಗಳೆಲ್ಲ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ನಾವು ಹಿಂದೆ ಕೂತ್ಕೊಂಡ್ಬಿಟ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಬೋದು ಅಂತ. ಅದು ನೋಡಿದ್ರೆ ಫುಲ್ ಶೇಕ್ ಆಗ್ತಿತ್ತು ಗಾಡಿ, ವೀಡಿಯೋ ಎಲ್ಲ ಹಾಗೆ ಬಂದುಬಿಟ್ಟಿದೆ ನೋಡಿ, ಶೇಕ್ ಆಗ್ತಿದೆ. ಈ ಕಡೆಯಿಂದ ಸ್ಟ್ರೇಟ್ ಹೋದರೆ ಅಲ್ಲಿ ಎಲಿಫೆಂಟ್ಸ್ನ ಕಟ್ಟಾಕಿದ್ದಾರೆ, 2 ಎಲಿಫೆಂಟ್ಸ್ ಇರುತ್ತೆ. ಒಂದು ರೌಂಡ್ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಲಿಲ್ಲ. ಮತ್ತೆ ಇಳ್ಕೊಂಡು ನಾವು ಮತ್ತೆ ಫ್ರಂಟ್ ಹತ್ರ ಒಂದು ಸ್ವಲ್ಪ ನಡ್ಕೊಂಡು ಹೋದ್ವಿ. ವೀಡಿಯೋಸ್ ಗೊತ್ತಲ್ಲ, ವೀಡಿಯೋಸು ಫೋಟೋಸು ಇವಾಗಂತೂ ಸ್ವಲ್ಪ ರೀಲ್ಸ್ ಎಲ್ಲ ಜಾಸ್ತಿ. ನಾವು ಕೂಡ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಟಾಂಗಾ ರೈಡ್ ಹತ್ರ ಬಂದ್ವಿ. ಅವ್ರು ನೋಡಿದ್ರೆ 1,500 ರೂಪಾಯಿ ಹೇಳ್ತಾ ಇದ್ದಾರೆ. ದೊಡ್ಡ ರೌಂಡು 1,500 ರೂಪಾಯಿ ಆಗುತ್ತೆ, ಚಿಕ್ಕ ರೌಂಡಿಗಾದರೆ 800 ರುಪೀಸ್ ಆಗುತ್ತೆ ಅನ್ನೋ ಥರ. ಇವ್ರನ್ನಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಈ ದಸರಾ ಟೈಮಲ್ಲೆಲ್ಲ ಬಂದುಬಿಟ್ರೆ ಟಾಂಗಾ ರೈಡವ್ರಂತೂ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಹೆವಿ ಪ್ರೈಸ್ ಇರುತ್ತೆ. ಆದರೂ ಕೂಡ ನಾವೊಂದು ಬೆಸ್ಟ್ ಪ್ರೈಸಿಗೆ ಮಾತಾಡ್ಕೊಂಬಿಟ್ಟು ನಾವು ಕೂಡ ಒಂದು ರೌಂಡ್ ಹೋದ್ವಿ. ದೊಡ್ಡದೇ ತೊಗೊಂಡಿದ್ವಿ. ನಮಗೆ ಸ್ವಲ್ಪ ಗರುಡ ಮಾಲ್ ಹತ್ರ ಬಿಟ್ಕೊಡಿ ಸಾಕು, ಅಲ್ಲಿಂದ ನಾವು ಹೋಗ್ತೀವಿ ಅಂತ. ಓಕೆ ಅಂತ ಅವ್ರು ಕೂಡ ಹೇಳಿದರು. ನಾವು ಕೂಡ ಟಾಂಗಾದಲ್ಲಿ ಹೋಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ನಾವು ರಿಟರ್ನ್ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ತುಂಬ ದಿವಸದಿಂದ ಮಾತಾಡ್ಕೊತಾ ಇದ್ವಿ. ನಾವು ಕೂಡ ತೊಗೊಂಬಂದಿದ್ವಿ. ನಮ್ಮ ಫ್ರೆಂಡ್ ಇಬ್ಬರು ಕೂಡ, ವಿದ್ಯಾಶ್ರೀ ಮತ್ತು ಫರಾತ್ ಕೂಡ ತೊಗೊಂಬಂದಿರಲಿಲ್ಲ. ನೀವೇನು ಬೇಕು ತೊಗೊಳ್ಳಿ, ಅಲ್ಲೇ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾಯಿದ್ರಾ. ಅದಕ್ಕೋಸ್ಕರ ಅಲ್ಲಿ ಮಿಸ್ಟರ್ ಡೈ ಇದೆಯಲ್ಲ ಒಂದು ಶಾಪು ಗರುಡ ಮಾಲಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಆದರೆ ಇವರಿಗೆ ಅದೆಲ್ಲ ಕೊಡ್ಸೋಕ್ಕೆ ಇಷ್ಟ ಆಗಲಿಲ್ಲ. ಬನ್ನಿ ಇಲ್ಲ ಕ್ಲಾತ್ಸೇ ತೊಗೊಳ್ಳೋಣ, ಟಾಪ್ಸೇ ತೊಗೊಳ್ಳೋಣ, ಏನಾದರೂ ಮೀಡಿಯಮ್ ಬಜೆಟಲ್ಲಿ ಅಂತ ಅಂದ್ಕೊಂಡು ಹೋದ್ವಿ. ಅದು ನೋಡಿದ್ರೆ ಹೈ ಬಜೆಟೇ ಆಗಿಬಿಡ್ತು. ನಾನು ಹಾಗೆ ಒಂದು ಥ್ರೆಡ್ ಬ್ಯಾಂಗಲ್, ಕುಂದನ್ ಬ್ಯಾಂಗಲ್ ಮಾಡಿದ್ದೆ ಅಲ್ವಾ, ಅದನ್ನೇ ತೊಗೊಂಡೋಗಿದ್ದೆ. ನನ್ನ ಫ್ರೆಂಡ್ ಕೂಡ ಒಂದು ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ಲು, ಆಯಿಷಾ. ಇವರಿಬ್ಬರು ಕೂಡ ಅಲ್ಲಿಗೆ ಹೋಗಿಬಿಟ್ಟು ಇಬ್ಬರು ಕೂಡ ಒಂದೊಂದು ಕುರ್ತಿ ತೊಗೊಂಡ್ವಿ. ಎಲ್ರಿಗೂ ಕೂಡ ಕುರ್ತಿ ಕೊಡಿಸಿದ್ರು ಅವರಿಬ್ಬರು. ತುಂಬಾ ಚೆನ್ನಾಗಿತ್ತು. ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದು ಕ್ಲಾತ್ ಹಾಕೊಂಡಾಗೆಲ್ಲ ಅನಿಸುತ್ತೆ ನನ್ನ ಫ್ರೆಂಡ್ಸ್ ಕೊಡಿಸಿರೋದಲ್ವ. ಇಷ್ಟು ದಿನ ಆದಮೇಲೆ ನಾವು ಅವಾಗೆಲ್ಲ ಚಿಪ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ವಿ ಜಾಸ್ತಿ. ಇವಾಗ ಯಾರಾದರೂ 5 ರುಪೀಸ್ 10 ರುಪೀಸ್ ತೊಗೊಂಬಂದರೆ ಮುಂದೆ ಅಂಗಡಿಲೆಲ್ಲ ಏನೋ ಅಂಗಡಿಗಳೆಲ್ಲ ಇರ್ತಿತ್ತು, ಅಲ್ಲೆಲ್ಲ ತೊಗೊಂಡು ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಆವಾಗ ಅಂತ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅದೇ ಥರ ಅನಿಸ್ತು ನನಗಂತೂ. ನೋಡಿ ಇವಾಗ ನಮ್ಮ ಫ್ರೆಂಡ್ಸ್ ಆದರೆ ಇಷ್ಟೊಂದೆಲ್ಲ ಗಿಫ್ಟೆಲ್ಲ ಶೇರ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟಿದ್ದೀವಿ ಇವಾಗ ಅಂತ ಅನಿಸ್ತು ಮನೆಗೆ ಬಂದಾದಮೇಲೆ. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ಗಿಫ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ನಾವು ಮನೆಗೆ ಹೋಗೋ ಟೈಮ್ ಕೂಡ ಬಂದಾಗಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲೇ ಗಿಫ್ಟು ಶೇರ್ ಮಾಡ್ಕೊಂಡ್ವಿ. ಆದರೆ ಅದು ಕ್ಯಾಪ್ಚರ್ಡೇ ಮಾಡ್ಕೊಂಡಿಲ್ಲ ನಾವು. ಅದಾದಮೇಲೆ ನಾವು ಮನೆಗೆ ಕೂಡ ಹೊರಟ್ವಿ. ತುಂಬಾ ಬೇಜಾರಾಗ್ತಿತ್ತು. ತುಂಬಾ ಬೇಗ ದಿನ ಕಳೆದೋಯ್ತು ಅಂತ ಅನ್ನಿಸ್ತು ನನಗೆ. ಒಂದು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಕೂಡ ಸಿಗೋಣ, ಬೇಗ ಸಿಗೋಣ. ಫುಲ್ ಡೇ ಸಿಗಲೇ ಇಲ್ಲ, ಫ್ರೈಡೇ ಆಗಿರೋದ್ರಿಂದ ನಾವು ಒಂದು 11-12 ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಒಂದು 6 o'clock ಆಗಿರಲಿಲ್ಲ, 5:30ವರೆಗೂ ನಾವಿದ್ವಿ. ಅದಾದಮೇಲೆ ನನ್ನ ಫ್ರೆಂಡ್ನ ಬಸ್ ಸ್ಟಾಪಿಗೆ ಹೋಗಿ ಅವಳನ್ನು ಕೂಡ ಬಸ್ಸಲ್ಲಿ ಹಚ್ಚಿಬಿಟ್ಟು ನಾವು ಜ್ಯೂಸ್ ಕೂಡ ತೊಗೊಂಡ್ವಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ತೊಗೊಂಡು ಬಸ್ ಕೂಡ ಬಂತು ಬೇಗನೆ. ಅವಳನ್ನು ಕೂಡ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.